ನಗೆ ಹಿಂದೆ ಒಂದು ರಹಸ್ಯ ಇದೆ. ಕನಸಿನ ಬೆಳೆಯನ್ನ ಇಲ್ಲಿ ರಕ್ತದಿಂದ ತೆರಬೇಕಾಗುತ್ತದೆ. ಪ್ರತಿಯೊಂದು ಚಪ್ಪಾಳೆಯೊಂದಿಗೆ ಒಂದು ಆತ್ಮ ಎಚ್ಚೆತ್ತುಕೊಳ್ಳುತ್ತೆ. ಇವತ್ತು ಡ್ಯಾನ್ಸ್ ಮಾಡ್ತಿರೋಳು ಒಂಟಿಯಾಗಿ ಉಳಿಯೋದಿಲ್ಲ. ಈ ರಂಗಮಂಟಪದಲ್ಲಿಂದು ಸಾವು ಜೊತೆಗೂಡುತ್ತೆ. ತಾರಾ ಕನ್ನಡಿ ಮುಂದೆ ನಿಂತಿರ್ತಾಳೆ. ನಿಧಾನವಾಗಿ ತನ್ನ ಮೇಕಪ್ ತೆಗಿತಾ ಇದ್ದಾಳೆ. ಅವಳು ತನ್ನ ಮುಖ ತೊಳ್ಕೋತಾಳೆ. ದೀರ್ಘವಾದ ನಿಟ್ಟುಸಿರು ಬಿಟ್ಟು ಆಮೇಲೆ ಕನ್ನಡಿಯಲ್ಲಿ ತನ್ನನ್ನ ತಾನು ನೋಡ್ಕೋತಾಳೆ. ಕೆಲವು ನಿಮಿಷಗಳು ಅವಳು ತನ್ನ ಮುಖಾನ ನೋಡ್ತಾ ಇರ್ತಾಳೆ. ತನ್ನನ್ನ ತಾನು ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಿದ್ದ ಹಾಗಿತ್ತು ಆ ದೃಶ್ಯ. ನನ್ನಿಂದ ಇದು ಆಗುತ್ತೆ. ಈ ರೋಲ್ ನನಗೋಸ್ಕರನೇ ಆಗಿದೆ. ತಾರಾ ಇನ್ನಿತರ ಹೆಣ್ಣು ಮಕ್ಕಳೊಂದಿಗೆ ಪಾರಂಪರಿಕವಾದ ರಾಮ್ಥಾಯಿ ನೃತ್ಯದ ಅಭ್ಯಾಸ ಮಾಡ್ತಾ ಇದ್ದಾಳೆ. ಇದು ಮುಂದಿನ ತಿಂಗಳು ನಡೆಯಲಿರುವ ಒಂದು ಕಾರ್ಯಕ್ರಮದ ರಿಹರ್ಸಲ್ ಆಗಿತ್ತು. ಡ್ಯಾನ್ಸ್ ಮಾಡುವಾಗ ತಾರಾ ಮತ್ತೆ ಮಿಕ್ಕ ಹುಡುಗಿಯರು ತುಂಬಾ ಒಳ್ಳೆ ಪ್ರದರ್ಶನ ಕೊಡಕ್ಕಾಗಲಿಲ್ಲ. ನಿರ್ದೇಶಕ ಥಾಪಾ ಅವರನ್ನೆಲ್ಲ ಗಮನ ಇಟ್ಟು ನೋಡ್ತಾ ಇರ್ತಾನೆ. ಇದ್ದಕ್ಕಿದ್ದಂಗೆ ಅವರನ್ನೆಲ್ಲ ತಡೆದು ಏನೋ ಹೇಳಕ್ಕೆ ಮುಂದೆ ಬರ್ತಾನೆ. ಓಕೆ ಗರ್ಲ್ಸ್, ಸ್ಟಾಪ್. ಇವತ್ತಿನ ಪ್ರಾಕ್ಟೀಸ್ನ ಇಲ್ಲಿಗೆ ನಿಲ್ಸೋಣ. ಎಲ್ಲರೂ ತಕ್ಷಣ ಡ್ಯಾನ್ಸ್ ನಿಲ್ಲಿಸ್ತಾರೆ ಮತ್ತೆ ಸ್ಟೇಜ್ ಮೇಲೆ ಸುಮ್ಮನೆ ನಿಂತಿರ್ತಾರೆ. ನಾವು ಮುಂದಿನ ವಾರ ಈ ಪ್ಲೇನ ಲೀಡ್ ಆಕ್ಟ್ರೆಸ್ನ ಫೈನಲ್ ಮಾಡೋಣ. ಯಾರಿಗೆ ಸೀತಾ ರೋಲ್ ಸಿಗುತ್ತೆ ಅಂತ ಯಾರೆಲ್ಲ ಆಡಿಷನ್ಸ್ನ ಅಟೆಂಡ್ ಮಾಡ್ತಿರೋ ಅವರೆಲ್ಲ ರಿಚರ್ಡ್ಗೆ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ. ತಾರಾ ಮಿಕ್ಕ ಹುಡುಗಿಯರ ಜೊತೆ ಸ್ವಲ್ಪ ಹೊತ್ತು ಬ್ರೇಕ್ ತಗೋತಾಳೆ. ಆಮೇಲೆ ಎಲ್ಲರೂ ಸೇರಿ ಚೇಂಜಿಂಗ್ ರೂಮ್ ಕಡೆಗೆ ಹೋಗ್ತಾರೆ. ತಾರಾ ಮಿಕ್ಕ ಹುಡುಗಿಯರ ಜೊತೆ ರೂಮ್ ಒಳಗೆ ಬರ್ತಾಳೆ ಮತ್ತೆ ತನ್ನ ಬಟ್ಟೆ ಬದಲಾಯಿಸ್ಕೊಳ್ತಾಳೆ. ಬಟ್ಟೆ ಬದಲಾಯಿಸಿದ ನಂತರ ಅವಳೊಂದು ಬೆಂಚ್ ಮೇಲೆ ಕೂತಿರ್ತಾಳೆ ಮತ್ತೆ ತನ್ನ ಕೈಯ ಮೇಲಾಗಿದ್ದ ಒಂದು ಚಿಕ್ಕ ಕಟ್ನ ನೋಡ್ತಾ ಇರ್ತಾಳೆ. ಅವಳು ಸ್ವಲ್ಪ ಕನ್ಫ್ಯೂಸ್ ಆಗಿರ್ತಾಳೆ ಮತ್ತೆ ಈ ಕಡೆ ಆ ಕಡೆ ನೋಡಿ ಅರ್ಥ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡ್ತಾಳೆ, ಈ ಗಾಯ ಹೇಗಾಗಿರ್ಬಹುದು ಅಂತ. ಆಗ ಮಿಕ್ಕ ಹುಡುಗಿಯರು ತಮ್ಮಲ್ಲೇ ಮಾತಾಡ್ಕೊಳ್ತಿದ್ದು ಅವಳ ಗಮನಕ್ಕೆ ಬರುತ್ತೆ. ಅವಳ ಬ್ಯಾಚ್ನ ಹುಡುಗಿಯರು ತಮ್ಮಲ್ಲೇ ಮಾತಾಡ್ತಾ ಇರ್ತಾರೆ ಮತ್ತೆ ಪಾಲಿಮಾ ಎಲ್ಲರ ಮಧ್ಯದಲ್ಲಿ ಮಾತಿನ ಕೇಂದ್ರ ಬಿಂದುವಾಗಿರ್ತಾಳೆ. ನನಗಂತೂ ನಾವು ಅಪ್ಲಿಕೇಶನ್ ಕೂಡ ಹಾಕ್ಲೇಬಾರ್ದು ಅನ್ಸುತ್ತೆ. ಹೌದು, ಈ ರೋಲ್ ಖಂಡಿತ ಪಾಲಿಮಾಗೆ ಸಿಗುತ್ತೆ. ಹೌದು, ಮತ್ತಿನ್ನೇನು? ಅಯ್ಯೋ, ನೀವೆಲ್ಲ ಸುಮ್ಮನೆ ಹೊಗಳ್ತೀರಪ್ಪ. ನಾನೇನು ಅಷ್ಟೊಂದು ಸ್ಪೆಷಲ್ ಅಲ್ಲ. ಸ್ಪೆಷಲ್ ಅಲ್ಲದೆ ಇದ್ರೆ ಆಗ್ತೀಯಾ? ಥಾಪಾ ಸರ್ಗೆ ನಿನ್ಮೇಲೆ ಎಲ್ಲರೂ ಜೋರಾಗಿ ನಗ್ತಾ ಇರ್ತಾರೆ. ಅವರಲ್ಲಿ ತುಂಬಾ ಸುಂದರವಾಗಿದ್ದ ಪಾಲಿಮಾ ಅವರ ಹೊಗಳಿಕೆ ಕೇಳಿ ನಗ್ತಾಳೆ. ಅವರ ಮಾತುಗಳಿಗೆ ನಿಧಾನವಾಗಿ ತಲೆ ಆಡಿಸ್ತಾಳೆ. ತಾರಾ ತನ್ನ ರೂಮಲ್ಲಿ ಟೇಬಲ್ ಹತ್ರ ಕೂತ್ಕೊಂಡಿರ್ತಾಳೆ. ಚೇಂಜಿಂಗ್ ರೂಮ್ನಲ್ಲಿ ಅವಳು ಕೇಳಿಸ್ಕೊಂಡ ಮಾತುಗಳನ್ನೆಲ್ಲ ನೆನಪಿಸ್ಕೊಂಡು ಅಳಕ್ಕೆ ಶುರು ಮಾಡ್ತಾಳೆ. ಆಗ ಅವಳ ಫೋನ್ನಲ್ಲಿ ಅವರಪ್ಪನಿಂದ ಮೆಸೇಜ್ ಬರುತ್ತೆ. ಮೆಸೇಜ್ನಲ್ಲಿ ಬರ್ದಿರುತ್ತೆ, ಇದೇ ಕೊನೆ ತಿಂಗಳು. ಈ ಸಲ ನೀನು ಸೆಲೆಕ್ಟ್ ಆಗದೆ ಹೋದ್ರೆ ಮುಂದಿನ ತಿಂಗಳು ಮದುವೆಗೆ ತಯಾರಾಗಿರು. ಮೆಸೇಜ್ ಓದಿದ ತಕ್ಷಣ ತಾರಾ ಮತ್ತೆ ಬೇಜಾರಾಗ್ತಾಳೆ. ಅವಳ ಕಣ್ಣಲ್ಲಿ ಕಣ್ಣೀರು ಬರುತ್ತೆ. ಆದ್ರೆ ಆಗ್ಲೇ ಡೋರ್ ಬೆಲ್ ರಿಂಗ್ ಆಗುತ್ತೆ. ಅವಳು ತಕ್ಷಣ ಕಣ್ಣೀರು ಒರೆಸ್ಕೊಂಡು ಬಾಗಿಲು ತೆಗಿಯಕ್ಕೆ ಹೋಗ್ತಾಳೆ. ಬಾಗಿಲು ತೆಗೆದು ನೋಡ್ತಾಳೆ, ಆದ್ರೆ ಹೊರಗಡೆ ಯಾರೂ ಇರಲ್ಲ. ಅವಳು ಈ ಕಡೆ ಆ ಕಡೆ ನೋಡ್ತಾಳೆ. ಆಮೇಲೆ ಬಾಗಿಲ ಹತ್ರ ಇಟ್ಟಿದ್ದ ಫುಟ್ ಮ್ಯಾಟ್ನ ನೋಡ್ತಾಳೆ. ಆದ್ರೆ ಅಲ್ಲಿ ಕೂಡ ಯಾರೂ ಬಂದಿದ್ದ ಗುರುತೇ ಇರೋದಿಲ್ಲ. ತಾರಾ ಬಾಗಿಲು ಹಾಕೊಂಡು ವಾಪಸ್ ಹೋಗ್ಬೇಕು ಅಂತ ನಿರ್ಧಾರ ಮಾಡ್ತಾಳೆ. ಅವಳು ಒಳಗಿಂದ ಬಾಗಿಲು ಲಾಕ್ ಮಾಡಿ ರೂಮಿನ ಕಡೆ ತಿರುಗಿದಾಗ ಒಂದು ತಣ್ಣನೆ ಗಾಳಿ ಅವಳ ಮುಖದ ಮೇಲೆ ಬಡಿಯುತ್ತೆ. ಅವಳಿಗೆ ಆಶ್ಚರ್ಯ ಆಗುತ್ತೆ. ಇದ್ದಕ್ಕಿದ್ದಂಗೆ ಉಸಿರು ಕಟ್ಟಿದ ಹಾಗಾಗುತ್ತೆ. ಅವಳು ಗಾಬರಿಯಿಂದ ಎಲ್ಲ ಕಡೆ ನೋಡ್ತಾಳೆ. ಆದ್ರೆ ರೂಮಲ್ಲಿ ಯಾರೂ ಇದ್ದ ಹಾಗೆ ಕಾಣಿಸೋದಿಲ್ಲ. ಎಲ್ಲ ಸರಿಯಾಗಿದೆಯೋ ಇಲ್ವೋ ಅಂತ ನೋಡೋದಕ್ಕೆ ಅವಳು ರೂಮೆಲ್ಲ ಗಮನ ಇಟ್ಟು ನೋಡ್ತಾಳೆ. ಟೇಬಲ್ ಮೇಲಿಟ್ಟಿದ್ದ ಅವಳ ಮೊಬೈಲ್ ಕಡೆ ಅವಳ ದೃಷ್ಟಿ ಹರಿಯುತ್ತೆ. ಮೊಬೈಲ್ ಪೂರ್ತಿ ನೀರಿನಿಂದ ಒದ್ದೆ ಆಗೋಗಿರುತ್ತೆ. ಹತ್ತಿರದಲ್ಲೇ ಇಟ್ಟಿದ್ದ ನೀರಿನ ಜಗ್ಗಿಂದ ನೀರು ಚೆಲ್ಲಿ ಹೋಗಿರುತ್ತೆ. ಅವಳು ಮೊಬೈಲ್ ಆನ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ, ಆದ್ರೆ ಮೊಬೈಲ್ ಆನ್ ಆಗೋದಿಲ್ಲ. ತಾರಾ ಬೇಜಾರಾಗಿ ತಲೆ ಆಡಿಸ್ತಾಳೆ. ಹೊರಗೆ ರಾತ್ರಿ ಗಾಢವಾಗ್ತಾ ಇರುತ್ತೆ. ದಟ್ಟವಾದ ಮೋಡಗಳ ಮಧ್ಯದಲ್ಲಿ ಚಂದ್ರ ನಿಧಾನವಾಗಿ ಮರೆಯಾಗ್ತಾನೆ. ಮಾರನೇ ದಿನ ಮಧ್ಯಾಹ್ನದ ಸಮಯ ಪ್ಲಾಟ್ಫಾರ್ಮ್ನಲ್ಲಿ ತಾರಾ ಟ್ರೈನ್ಗೆ ಕಾಯ್ತಾ ಇರ್ತಾಳೆ. ಪ್ಲಾಟ್ಫಾರ್ಮ್ ಸುಮಾರಾಗಿ ಖಾಲಿಯಾಗಿರುತ್ತೆ ಮತ್ತೆ ಎಲ್ಲಾ ಕಡೆ ಮೌನ ಆವರಿಸುತ್ತೆ.
ತಾರಾ ಸುತ್ತಮುತ್ತ ಎಲ್ಲಾ ಕಡೆ ನೋಡ್ತಾಳೆ. ಆಗ ಅವಳಿಗೆ ಸ್ವಲ್ಪ ದೂರದಲ್ಲಿ ಒಂದು ಹೆಂಗಸು ನಿಂತಿರೋದು ಕಾಣಿಸುತ್ತೆ. ಆ ಹೆಂಗಸಿನ ಮುಖ ತುಂಬಾ ಸಪ್ಪಗಾಗಿರುತ್ತೆ. ಅವಳು ಬಿಳಿ ಬಟ್ಟೆ ಹಾಕೊಂಡಿರ್ತಾಳೆ ಮತ್ತವಳ ಉದ್ದ ಕೂದಲು ಅವಳ ಮುಖದ ಮೇಲೆ ಬಿದ್ದಿರುತ್ತೆ. ಆ ಹೆಂಗಸು ಒಂದೇ ಕಡೆ ನಿಂತ್ಕೊಂಡು ತನ್ನನ್ನೇ ನೋಡ್ತಿರೋದನ್ನ ನೋಡಿ ತಾರಾಗೆ ವಿಚಿತ್ರವಾದ ಭಯ ಆಗುತ್ತೆ. ಆಗ ಮೆಟ್ರೋ ಟ್ರೈನ್ ಬರುತ್ತೆ ಮತ್ತೆ ತಾರಾ ಬೇಗ ಟ್ರೈನ್ ಹತ್ತುತ್ತಾಳೆ. ಟ್ರೈನ್ ಮುಂದೆ ಹೋದ ಮೇಲೂ ತಾರಾ ಕಿಟಕಿಯಿಂದ ಹೊರಗಡೆ ನೋಡ್ತಾಳೆ. ಆ ಹೆಂಗಸು ಇನ್ನೂ ಪ್ಲಾಟ್ಫಾರ್ಮ್ನಲ್ಲಿ ಅದೇ ಜಾಗದಲ್ಲಿ ನಿಂತಿರ್ತಾಳೆ ಮತ್ತವಳು ಸ್ವಲ್ಪನೂ ಅಲ್ಲಾಡದೆ ತಾರಾನೇ ನೋಡ್ತಾ ಇರ್ತಾಳೆ. ತಾರಾ ಕೈಯಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ ತಗೊಂಡು ಥಿಯೇಟರ್ ಆಫೀಸ್ಗೆ ಬರ್ತಾಳೆ. ಅವಳು ಬಾಗಿಲು ತೆಗೆದ ತಕ್ಷಣ ಎದುರಿಗೆ ಪಾಲಿಮಾ ಕಾಣಿಸ್ತಾಳೆ. ಅವಳು ತನ್ನ ಫಾರ್ಮ್ ಮೊದಲೇ ಜಮೆ ಮಾಡಿರ್ತಾಳೆ. ಪಾಲಿಮಾ ತಾರಾ ಕಡೆ ನೋಡ್ತಾಳೆ. ಒಂದು ಸಣ್ಣದಾದ ನಿರಾಶೆ ಕೊಡುವಂತಹ ನಗು ಬೀರ್ತಾಳೆ ಮತ್ತೆ ಆ ರೂಮಿಂದ ಹೊರಗಡೆ ಹೊರಟೋಗ್ತಾಳೆ. ಅವಳನ್ನ ನೋಡಿದ್ರೆ ತಾರಾ ಅವಳ ಸಮ ಅಲ್ವೇ ಅಲ್ಲ ಅಂತ ಅನ್ಕೊಂಡ್ ಹಾಗಿರುತ್ತೆ. ಇದನ್ನೆಲ್ಲ ಮರೆಯೋದಿಕ್ಕೆ ಪ್ರಯತ್ನ ಪಡ್ತಾ ತಾರಾ ಮುಂದೆ ಬರ್ತಾಳೆ. ಅವಳು ಕ್ಲರ್ಕ್ ಟೇಬಲ್ ಹತ್ರ ಹೋಗ್ತಾಳೆ ಮತ್ತೆ ತನ್ನ ಫಾರ್ಮ್ ಜಮೆ ಮಾಡ್ತಾಳೆ. ಸರ್ ತಗೊಳ್ಳಿ, ಇದು ನನ್ನ ಅಪ್ಲಿಕೇಶನ್ ಸೀತಾ ರೋಲ್ಗೆ. ನೀನ್ ನಿಜವಾಗ್ಲೂ ಹೀಗೆ ಮಾಡ್ಬೇಕು ಅನ್ಕೊಂಡಿದ್ಯಾ? ಅಂದ್ರೆ ಸರ್? ಅಯ್ಯೋ ನಿನಗೆ ಗೊತ್ತಿಲ್ವಾ, ತಾಪಸರು ಪಾಲಿಮಾನೆ ಸೆಲೆಕ್ಟ್ ಮಾಡೋದು ಮತ್ತು ಈ ಆಡಿಷನ್ ಫಾರ್ಮ್ ಸಬ್ಮಿಟ್ ಮಾಡಕ್ ಬಂದಿದೆಯಲ್ಲ. ತಪ್ಪು ತಿಳ್ಕೊಬೇಡ ತಾರಾ, ಲೈಫಲ್ಲಿ ಕೆಲವು ವಿಷಯಗಳನ್ನ ಅಕ್ಸೆಪ್ಟ್ ಮಾಡಲೇಬೇಕು. ಅದನ್ನ ಕೇಳಿದ ತಕ್ಷಣ ತಾರಾ ಮುಖ ಬದಲಾಗುತ್ತೆ. ಅವಳ ಕಣ್ಣುಗಳಲ್ಲಿನ ಬಣ್ಣ ಬದಲಾಗಿ ಹೋಗುತ್ತೆ ಮತ್ತವಳ ಧ್ವನಿ ಭಾರವಾಗಿ ಹೋಗುತ್ತೆ. ಅಪ್ಲಿಕೇಶನ್ ತಗೋ. ಅದನ್ನು ನೋಡಿ ಕ್ಲರ್ಕ್ ಹೆದರ್ಕೊಂಡ್ಬಿಡ್ತಾನೆ. ಅವನ ಹಣೆ ಮೇಲೆ ಬೆವರಿನ ಹನಿಗಳು ಉದುರುತ್ತೆ. ಅಷ್ಟರಲ್ಲಿ ತಾರಾ ಮತ್ತೆ ಮಾಮೂಲಾಗಿರ್ತಾಳೆ. ನಾನು ತಗೋತೀನಿ ಅಪ್ಲಿಕೇಶನ್. ಅಯ್ಯೋ ಸರ್, ಏನಾಯ್ತು ನಿಮ್ಗೆ? ನೀವು ಹುಷಾರಾಗಿದ್ದೀರಾ? ನಾನು ಹುಷಾರಾಗಿದ್ದೀನಿ. ಕೊಡಲಿ, ಅಪ್ಲಿಕೇಶನ್ ಕೊಡು. ತಾರಾ ತನ್ನ ಫಾರ್ಮ್ ಕೊಡ್ತಾಳೆ. ಆಗ ಅವಳಿಗೆ ಕ್ಲರ್ಕ್ ನಡುಗ್ತಿದ್ದಾನೆ ಅನ್ಸುತ್ತೆ. ಸರ್, ನೀವು ನಿಜವಾಗ್ಲೂ ಹುಷಾರಾಗಿದ್ದೀರಲ್ಲ? ನಾನು ಸರಿಯಾಗಿದ್ದೀನಿ. ನೀನು ಅಪ್ಲಿಕೇಶನ್ ಕೊಟ್ಟಾಯ್ತಲ್ಲ, ನಾನು ನೋಡ್ಕೋತೀನಿ ಎಲ್ಲಾನು. ನೀನು ಹೋಗು. ತಾರಾ ಸ್ವಲ್ಪ ಕನ್ಫ್ಯೂಸ್ ಆಗ್ತಾಳೆ. ಕ್ಲರ್ಕ್ ಇದ್ದಕ್ಕಿದ್ದಾಗೆ ಹೀಗೆ ಬದಲಾಗೋದಕ್ಕೆ ಏನ್ ಕಾರಣ ಇರಬಹುದು? ಸರಿ, ಹೇಗೋ ಮಾಡಿ ಅವಳು ಸಮಾಧಾನ ಮಾಡಿಕೊಂಡು ಅಲ್ಲಿಂದ ಹೊರಗಡೆ ಹೋಗ್ತಾಳೆ. ಎಲ್ಲ ಹುಡುಗಿಯರು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಮತ್ತೆ ನಿರ್ದೇಶಕ ಥಾಪ ಮತ್ತಿನ್ನೊಬ್ಬ ವ್ಯಕ್ತಿ ಜೇಮ್ಸ್ ಚೇರ್ ಮೇಲೆ ಕೂತ್ಕೊಂಡಿರ್ತಾರೆ. ಜೇಮ್ಸ್ ಸಿಗಾ ಸೇರ್ತಾ ಇರ್ತಾನೆ ಮತ್ತೆ ಇಬ್ಬರು ಹುಡುಗಿಯರನ್ನ ಗಮನ ಇಟ್ಟು ನೋಡ್ತಾ ಇರ್ತಾನೆ. ಥಾಪ ತನ್ನ ಕೈ ಎತ್ತುತ್ತಾನೆ. ಆಗ ಹುಡುಗಿಯರೆಲ್ಲ ನಿಲ್ಲಿಸ್ತಾರೆ. ಸದ್ಯಕ್ಕೆ ಈಗ ಎಲ್ರು ಕೂಡ ಮನೆಗೆ ಹೋಗ್ಬೋದು. ಪಾಲಿಮಾ ಮತ್ತೆ ತಾರಾ ನೀವಿಲ್ಲೇ ಇರ್ಬೇಕು. ಇವತ್ತು ಬ್ರೇಕ್ ಆದ್ಮೇಲೆ ಆಡಿಷನ್ಸ್ ಇರುತ್ತೆ. ಎಲ್ಲರೂ ತಲೆ ಆಡಿಸ್ತಾರೆ ಮತ್ತೆ ಹೊರಡೋದಕ್ಕೆ ರೆಡಿ ಆಗ್ತಾರೆ. ತಾರಾ ಮತ್ತೆ ಪಾಲಿಮಾ ಕೂಡ ಸ್ಟೇಜ್ ಮೇಲಿಂದ ಕೆಳಗ್ ಬರ್ತಾರೆ. ಥಾಪ ಜೇಮ್ಸ್ ಕಡೆ ತಿರುಗ್ತಾನೆ. ಹೇಗಿತ್ತು? ಏಜ್ ಗುಡ್. ಆದ್ರೆ ನನಗಿನ್ನು ಕಾನ್ಫಿಡೆನ್ಸ್ ಕಾಣಿಸ್ತಾ ಇಲ್ವಲ್ಲ. ಆ ಇನ್ಸಿಡೆಂಟ್ ಮುಗ್ದೋಗಿ ಇವತ್ತಿಗೆ 7 ವರ್ಷ ಆಗಿದೆ. ನಾನು ಅನ್ಕೋತಾ ಇದೀನಿ ಇಷ್ಟೊಂದು ವರ್ಷ ಆದ್ಮೇಲೆ ನಮ್ಮ ಮೊದಲನೇ ಶೋ ತುಂಬಾ ಚೆನ್ನಾಗಾಗ್ಬೇಕು. ಐ ಗ್ಯಾರಂಟಿ ಪಾಲಿಮಾ ಇದಕ್ಕೆ ಸೂಕ್ತವಾದವಳು. ನಾನು ಅವಳನ್ನ ಚೆನ್ನಾಗಿ ಗ್ರೂಮ್ ಮಾಡ್ತೀನಿ. ವೈ ಓನ್ಲಿ ಪಾಲಿಮಾ? ಆ ಇನ್ನೊಂದು ಹುಡುಗಿ ಇದ್ದಾಳಲ್ಲ, ಅವಳ ಹೆಸರೇನು? ತಾರಾ. ಹಾ, ಅವಳೆ. ತಾರಾಗೆ ಅಷ್ಟೊಂದು ಗೊತ್ತಾಗಲ್ಲ. ಅವಳ ಪರ್ಫಾರ್ಮೆನ್ಸ್ ತುಂಬಾ ವೀಕ್ ಇದೆ. ನೀನ್ ಹೇಳ್ತಾ ಇರೋದು ನಿಜಾನಾ ಅಥವಾ ಬೇರೆ ವಿಷಯ ಇದೆಯಾ? ಥಾಪ ಜೇಮ್ಸ್ ಕಡೆ ನೋಡಿ ಒಂದು ಮಂದಹಾಸ ಬೀರ್ತಾನೆ. ವಿಷಯ ಇದೆ. ಜೇಮ್ಸ್ ಅಲ್ಲಿಂದ ಎದ್ದು ಥಾಪ ಹತ್ರ ಬಂದು ನಿಂತ್ಕೋತಾನೆ. ಅವನನ್ನ ಹೆದರಿಸ್ತಾ ನೇರವಾಗಿ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾನೆ. ಯು ಸೀತಾಪ, ನಾನು ಈ ಪ್ಲೇಗೆ ಯಾವಾಗ ಇನ್ವೆಸ್ಟ್ ಮಾಡ್ತೀನಿ ಅಂದ್ರೆ ಇದನ್ನ ನೋಡಿ ನನಗೆ ಕಾನ್ಫಿಡೆನ್ಸ್ ಬರಬೇಕು. ಇಲ್ಲ ಅಂದ್ರೆ ಯು ಆರ್ ಗಾನ್. ನೆನ್ಪಿರ್ಲಿ, ಫೇವರ್ ಫಾರ್ ಎ ಫೇವರ್ ಡಸ್ ನಾಟ್ ಲಾಸ್ಟ್ ಲಾಂಗ್. ಈ ಮಾತನ್ನ ಆದಷ್ಟು ಬೇಗ ನಿನ್ನ ಚಿಕ್ಕ ತಲೆಗೆ ತುಂಬ್ಕೊಂಬಿಡು. ಆಗ ನಿನಗೆ ಒಳ್ಳೇದಾಗುತ್ತೆ. ಥಾಪ ಮುಖಾನೇ ಬದಲಾಗಿ ಹೋಗುತ್ತೆ. ಅವನಿಗೆ ಜೇಮ್ಸ್ ಮಾತಲ್ಲಿ ಪ್ರೆಷರ್ ಗೊತ್ತಾಗುತ್ತೆ. ಅವನೇನೋ ಹೇಳಕ್ಕೆ ಪ್ರಯತ್ನ ಮಾಡ್ತಾನೆ, ಆದರೆ ಅವನಿಗೆ ಹೇಳಕ್ಕಾಗಲ್ಲ. ತಾರಾ ಕನ್ನಡಿಯಲ್ಲಿ ತನ್ನ ತಾನು ನೋಡ್ಕೋತಾ ಇದ್ದಾಳೆ. ಅವಳಿಗೆ ಆತ್ಮವಿಶ್ವಾಸ ಕಮ್ಮಿಯಾಗಿ ಸೋಲ್ತೀನಿ ಅನ್ನೋ ಭಾವನೆ ಜಾಸ್ತಿ ಆಗಿರುತ್ತೆ.
ಹಿಂದಿನಿಂದ ಬಾಗಿಲು ತೆಗೆಯುತ್ತೆ. ಅವಳೆದುರಿಗೆ ಪಾಲಿಮಾ ನಿಂತಿರ್ತಾಳೆ. ಅವಳು ತಾರಾ ಹತ್ರ ಬಂದು ನೇರವಾಗಿ ಅವಳ ಕುತ್ತಿಗೆ ಹಿಡಿತಾಳೆ. ನೀನು ಬಾಯಿ ಮುಚ್ಕೊಂಡು ನಿನ್ನ ಹೆಸರು ವಿತ್ಡ್ರಾ ಮಾಡ್ಕೊಂಡ್ರೆ ನಿಂಗೆ ಒಳ್ಳೇದು. ಹೇಗಿದ್ರೂ ನೀನಂತೂ ಗೆಲ್ಲಲ್ಲ. ನಿನಗೆ ಅವಮಾನ ಆಗೋದ್ರಿಂದ ತಪ್ಪಿಸ್ಕೊಳ್ಳಕ್ಕೆ ನಿನಗೊಂದು ಚಾನ್ಸ್ ಕೊಡ್ತಾ ಇದ್ದೀನಿ ನಾನು, ಗೊತ್ತಾಯ್ತಾ? ತಾರಾಗೆ ಮಾತಾಡಕ್ಕಾಗಲ್ಲ. ಅವಳ ಮುಖ ಕೆಂಪಿಟ್ಟು ಹೋಗಿರುತ್ತೆ. ಆಗ ಒಂದು ಬಿಳಿ ಬಣ್ಣದ ಕೈ ಅವಳ ಹತ್ರ ಬರುತ್ತೆ. ಮತ್ತೆ ಪಾಲಿಮಾ ಕೈ ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ. ಹೆದರಿದ ಪಾಲಿಮಾ ಆ ಕೈ ಕಡೆ ತಿರುಗಿ ನೋಡ್ತಾಳೆ. ನೋಡಿದಾಗ ಈ ಹೆಂಗಸು ಅದೇ ಬಿಳಿ ಬಣ್ಣದ ಹೆಂಗಸು. ಅವಳನ್ನ ತಾರಾ ಮೆಟ್ರೋ ಸ್ಟೇಷನ್ ಅಲ್ಲಿ ನೋಡಿದ್ಲು. ಪಾಲಿಮಾ ಕಿರಿಚ್ಕೋತಾಳೆ. ಪಾಲಿಮಾ ಜೋರಾಗಿ ಹಿಂದೆ ಹೋಗಿ ಬೀಳ್ತಾಳೆ. ಅವಳ ತಲೆ ಹಿಂದಿನ ಟೈಲ್ಸ್ಗೆ ಜೋರಾಗಿ ಹೊಡ್ಕೊಳ್ಳುತ್ತೆ. ಅವಳು ನೆಲದ ಮೇಲೆ ಬೀಳ್ತಾಳೆ. ಮತ್ತೆ ತಾರಾ ಇದನ್ನೆಲ್ಲ ಭಯ ಮತ್ತೆ ಆಶ್ಚರ್ಯದಿಂದ ನೋಡ್ತಾ ಇರ್ತಾಳೆ. ಪಾಲಿಮಾ, ಏನಿದು? ಪಾಲಿಮಾ ಅಲ್ಲೇ ಜ್ಞಾನ ತಪ್ಪಿ ಬಿದ್ದಿರ್ತಾಳೆ. ಅವಳ ದೇಹದಲ್ಲಿ ಏನು ಚಲನೆನೇ ಇರೋಲ್ಲ. ಮುಂದಿನ ಕ್ಷಣ ತಾರಾ ರೋಡಲ್ಲಿ ಬೇಗ ಬೇಗ ಹೋಗ್ತಿರ್ತಾಳೆ. ಮೆಲ್ಲಗೆ ಮಳೆ ಬೀಳ್ತಾ ಇರುತ್ತೆ. ಮತ್ತೆ ಅವಳು ತನ್ನ ಕತ್ತಿನ ಮೇಲಾಗಿರುವ ಗುರುತನ್ನ ಬಚ್ಚಿಟ್ಕೊಳ್ಳೋದಕ್ಕೆ ಒಂದು ಬ್ಯಾಗನ್ನ ಹಿಡ್ಕೊಂಡು ಹೋಗ್ತಿರ್ತಾಳೆ. ಥಾಪಾ ಮತ್ತೆ ಜೇಮ್ಸ್ ಒಟ್ಟಿಗೆ ನಿಂತಿರ್ತಾರೆ. ಮತ್ತೆ ಜೇಮ್ಸ್ ತನಗೆ ಮಾತ್ರ ಛತ್ರಿ ಹಿಡ್ಕೊಂಡಿರ್ತಾನೆ. ಆದ್ರೆ ಥಾಪಾ ಯಾವುದೇ ಛತ್ರಿ ಹಿಡ್ಕೊಳ್ಳದೆ ನಿಂತಿರ್ತಾನೆ. ಪಾಲಿಮಾ ಡೆಡ್ ಬಾಡಿ ಆಂಬ್ಯುಲೆನ್ಸ್ ಅಲ್ಲಿ ತಗೊಂಡು ಹೋಗ್ತಾ ಇರ್ತಾರೆ. ಅವಳು ಸತ್ತು ಹೋಗಿದ್ದಾಳೆ. ಅವಳ ದೇಹನ ಪೂರ್ತಿಯಾಗಿ ಒಂದು ಕಪ್ಪು ಬಣ್ಣದ ಪ್ಲಾಸ್ಟಿಕ್ ಬ್ಯಾಗ್ ಅಲ್ಲಿ ಸುತ್ತಿಟ್ಟಿರ್ತಾರೆ. ಅದೇ ಸಮಯದಲ್ಲಿ ಇನ್ನೊಂದು ಕಡೆ ತಾರಾ ಮೆಟ್ರೋ ಸ್ಟೇಷನ್ ಅಲ್ಲಿ ನೆಂದು ಕೂತಿರ್ತಾಳೆ. ಅವಳು ಜೋರಾಗಿ ಅಳ್ತಾ ಇರ್ತಾಳೆ. ಮತ್ತೆ ತನ್ನ ಬ್ಯಾಗನ್ನ ಗಟ್ಟಿಯಾಗಿ ಕತ್ತಿಗೆ ಅಡ್ಡ ಹಿಡ್ಕೊಂಡಿರ್ತಾಳೆ. ಈ ಕಡೆ ಥಾಪಾ ಮುಖ ತುಂಬಾ ಸ್ಟ್ರೆಸ್ ಆಗಿ ಮಂಕಾಗಿರುತ್ತೆ. ಅವನು ಪಾಲಿಮಾ ಸಾವನ್ನ ಫೀಲ್ ಮಾಡ್ತಿರ್ತಾನೆ. ಸ್ವಲ್ಪ ದಿನದ ನಂತರ ತಾರಾ ಒಬ್ಬಳೇ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಅವಳ ಪ್ರತಿಯೊಂದು ಮೂವ್ಮೆಂಟ್ ಇದ್ದಕ್ಕಿದ್ದಂಗೆ ಬದಲಾಗುತ್ತೆ. ಅವಳು ತನ್ನ ಪ್ರದರ್ಶನದ ಫೈನಲ್ ಅಲ್ಲಿ ಇರ್ತಾಳೆ. ಅವಳ ಕೈ, ಸೊಂಟ ಮತ್ತೆ ಕಾಲು ಪೂರ್ತಿಯಾಗಿ ಸರಿಯಾದ ವೇಗದಲ್ಲಿ ಡ್ಯಾನ್ಸ್ ಮಾಡ್ತಿರುತ್ತೆ. ಅವಳ ಕಾಲು ಸ್ಟೇಜ್ ಮೇಲೆ ಇಟ್ಟ ಹಾಗೆ ಅವಳ ಜೊತೆಗೆ ಇನ್ನೊಬ್ಬ ಬಿಳಿ ಹೆಂಗಸು ಇವಳ ಹಾಗೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಸಮವಾಗಿ ನೃತ್ಯ ಮಾಡ್ತಿರ್ತಾಳೆ. ಅದೇ ದೆವ್ವ ತಾರಾ ಜೊತೆಗಿದ್ದಾಳೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿರುತ್ತೆ. ಅವಳೀಗ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ತಾರಾ ಆ ಹೆಂಗಸಿನ ಸಮಕ್ಕೆ ನೃತ್ಯ ಮಾಡ್ತಿದ್ದಾಳೆ ಅನ್ನಿಸ್ತಿರುತ್ತೆ. ಮತ್ತವಳ ಪ್ರತಿಯೊಂದು ಹೆಜ್ಜೆ ನಿಯಂತ್ರಿತವಾಗ್ತಾ ಇರುತ್ತೆ. ತಾರಾ ಒಂದು ಗೊಂಬೆಯಂತೆ ಡ್ಯಾನ್ಸ್ ಮಾಡ್ತಿರ್ತಾಳೆ. ಅವಳ ಡ್ಯಾನ್ಸ್ನ ರೀತಿಯಲ್ಲಿ ವೇಗ ಹೆಚ್ಚಾಗ್ತಿರುತ್ತೆ. ಇದ್ದಕ್ಕಿದ್ದಂಗೆ ಸಂಗೀತ ನಿಂತು ಹೋಗುತ್ತೆ. ಮತ್ತೆ ಅವಳ ಕೈ ಬಾಗಿಲ ಕಡೆ ತೋರಿಸ್ತಾ ನಿಂತು ಹೋಗುತ್ತೆ. ಅದೇ ಸಮಯಕ್ಕೆ ಥಾಪಾ ಒಳಗೆ ಬರ್ತಾನೆ. ಅವನ ಕಣ್ಣಲ್ಲಿ ಕೋಪ ತುಂಬಿರುತ್ತೆ. ಅವನು ವೇಗವಾಗಿ ತಾರಾ ಕಡೆ ಓಡಿ ಬರ್ತಾನೆ. ಮತ್ತವಳ ಹೆಗಲನ್ನ ಹಿಡ್ಕೋತಾನೆ. ತಾರಾ ಭಯದಿಂದ ನಡಗಕ್ಕೆ ಶುರು ಮಾಡ್ತಾಳೆ. ನನಗೆ ಗೊತ್ತು ನೀನೇ ಪಾಲಿಮಾನ ಸಾಯಿಸಿರೋದು ಅಂತ. ಸ್ಟಾಪ್ ಇಟ್, ಐ ಆಮ್ ಗೆಟಿಂಗ್ ಹರ್ಟ್. ಯು ಸ್ಕೇಪ್ ದ ಸೀನ್. ಆದ್ರೆ ನನ್ನ ಕಣ್ಣಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಬೇಗ ಹೇಳು ನಿಜ ಏನು ಅಂತ, ಇಲ್ಲ ಅಂದ್ರೆ. ತಾರಾ ಒಮ್ಮೆ ತನ್ನ ಕತ್ತನ್ನ ಕೆಳಗೆ ಬಗ್ಗಿಸ್ತಾಳೆ. ಆಮೇಲೆ ನಿಧಾನವಾಗಿ ತಲೆ ಎತ್ತಿ ನೋಡ್ತಾಳೆ. ಅವಳ ಕಣ್ಣುಗಳಲ್ಲಿನ ಬಣ್ಣ ಮತ್ತೆ ಬದಲಾಗುತ್ತೆ. ಮತ್ತವಳ ಮುಖದಲ್ಲಿ ಒಂದು ಕೆಟ್ಟ ನಗು ಮೂಡಕ್ಕೆ ಶುರುವಾಗುತ್ತೆ. ಇಲ್ಲ ಅಂದ್ರೆ ಏನು ಬೇಬಿ, ಮತ್ತೆ ಕೊಲೆ ಮಾಡ್ತೀಯಾ? ಥಾಪಾಗೆ ಭಯದಿಂದ ಇದ್ದಕ್ಕಿದ್ದಂಗೆ ಏನೋ ನೆನಪಾಗತ್ತೆ. ಚಂದ ಸತ್ತೋಗಿದ್ದಾಳೆ. ಥಾಪಾಗೆ ಎಚ್ಚರ ಆಗತ್ತೆ. ಅವನು ತಾರಾನ ದೂರ ತಳ್ತಾನೆ. ಆಮೇಲೆ ಹಿಂದೆ ಹೋಗುವಾಗ ಎಡವಿ ನೆಲದ ಮೇಲೆ ಬೀಳ್ತಾನೆ. ಇಲ್ಲ ಇಲ್ಲ, ಹೀಗಾಗೋದಕ್ಕೆ ಸಾಧ್ಯ ಇಲ್ಲ, ಹೀಗಾಗೋದಕ್ಕೆ ಸಾಧ್ಯ ಇಲ್ಲ. ತಾರಾ ಮತ್ತೆ ಮಾಮೂಲಿನಂತಾಗ್ತಾಳೆ. ಏನಾಗ್ಬಾರ್ದಾಗಿತ್ತು? ಇಲ್ಲ ಇಲ್ಲ, ನನ್ನ ಹತ್ರ ಬರ್ಬೇಡ, ನನ್ನ ಹತ್ರ ಬರ್ಬೇಡ. ತಾರಾ ತುಂಬಾ ಕನ್ಫ್ಯೂಸ್ ಆಗಿ ಅವನ ಹತ್ರ ಬರ್ತಾಳೆ. ಥಾಪಾ ತಕ್ಷಣ ಆ ರೂಮಿಂದ ಹೊರಗೆ ಓಡ್ ಹೋಗ್ತಾನೆ. ತಾರಾ ಅಲ್ಲೇ ನಿಂತಿರ್ತಾಳೆ, ತುಂಬಾ ಕನ್ಫ್ಯೂಸ್ ಆಗಿರ್ತಾಳೆ. ಥಾಪಾ ಫಾಸ್ಟ್ ಆಗಿ ಓಡಿ ಬಂದು ಅವನ ಕಾರಲ್ಲಿ ಕೂತ್ಕೋತಾನೆ. ಅವನು ಫಾಸ್ಟ್ ಆಗಿ ಕಾರ್ ಓಡಿಸ್ತಾ ಸ್ಪೀಡ್ ಆಗಿ ಟರ್ನ್ ಮಾಡಿದಾಗ ಅವನ ಕಂಟ್ರೋಲ್ ತಪ್ಪಿ ಹೋಗುತ್ತೆ. ಕಾರ್ ಡಿವೈಡರ್ಗೆ ಹೊಡ್ಕೊಳ್ಳುತ್ತೆ. ಮತ್ತೆ
ಉಲ್ಟಾ ಆಗಿ ಬಿದ್ದೋಗುತ್ತೆ. ಇನ್ನೊಂದ್ ಕಡೆ ಜೇಮ್ಸ್ ತನ್ನ ಬಾಲ್ಕನಿಯಲ್ಲಿ ನಿಂತಿರ್ತಾನೆ. ಸೈಡ್ ಟೇಬಲ್ ಮೇಲೆ 1 ಕಪ್ ಕಾಫಿ ಇಟ್ಟಿರುತ್ತೆ. ಮತ್ತವನ ಬಾಯಲ್ಲಿ ಸಿಗಾರ್ ಇರುತ್ತೆ. ಸೂಟ್ ಹಾಕೊಂಡಿದ್ದ ಒಬ್ಬ ಮ್ಯಾನೇಜರ್ ಅವನ ಹತ್ರ ಬರ್ತಾನೆ. ಮತ್ತೆ ಕಿವಿಯಲ್ಲಿ ಏನೋ ಹೇಳ್ತಾನೆ. ಜೇಮ್ಸ್ ನಿಧಾನವಾಗಿ ತಲೆ ಆಡಿಸ್ತಾನೆ. ಆಮೇಲೆ ಸ್ವಲ್ಪ ಮ್ಯಾನೇಜರ್ ಕಡೆ ತಿರುಗಿ ನೋಡ್ತಾನೆ. ಕಾಲ್ ಮಿಯಾ ನೌ. ಮ್ಯಾನೇಜರ್ ಸರಿ ಅಂತ ತಲೆ ಆಡಿಸ್ತಾನೆ. ಮತ್ತೆ ಅಲ್ಲಿಂದ ಹೊರಟೋಗ್ತಾನೆ. ಮಧ್ಯಾಹ್ನ ತಾರಾ ಆಫೀಸ್ಗೆ ಬರ್ತಾಳೆ. ಮತ್ತೆ ಲಾಂಜ್ ಏರಿಯಾದಲ್ಲಿ ಜೇಮ್ಸ್ ಮತ್ತೆ ಮಿಯಾ ಒಟ್ಟಿಗೆ ಕೂತಿರೋದನ್ನ ನೋಡ್ತಾಳೆ. ಮಿಯಾ ಜೇಮ್ಸ್ ಹೆಂಡತಿ. ಅವರಿಬ್ಬರು ತಾರಾನ ನೋಡಿ ಸ್ವಲ್ಪ ಸ್ಮೈಲ್ ಮಾಡ್ತಾರೆ. ಮಿಯಾ ಎದ್ದು ತಾರಾಗೆ ಶೇಕ್ ಹ್ಯಾಂಡ್ ಮಾಡ್ತಾಳೆ. ಹಲೋ ತಾರಾ, ಐ ಆಮ್ ಮಿಯಾ. ಹಲೋ ಮ್ಯಾಮ್, ನೈಸ್ ಟು ಮೀಟ್ ಯು. ಹ್ಯಾವ್ ಅ ಸೀಟ್. ಮಿಯಾ ಮತ್ತೆ ತಾರಾ ಇಬ್ಬರು ಒಟ್ಟಿಗೆ ಕೂತ್ಕೋತಾರೆ. ಸರ್, ಮ್ಯಾಮ್, ನೀವು ನನ್ನ ಇಲ್ಲಿಗೆ ಯಾಕೆ ಕರೆದ್ರಿ? ತಾರಾ, ನೀನ್ ಪರ್ಫಾರ್ಮ್ ಮಾಡೋದನ್ನ ನಾನು ನೋಡಿದ್ದೀನಿ ಆ್ಯಂಡ್ ಐ ಆಮ್ ಇಂಪ್ರೆಸ್ಡ್. ನನ್ನ ಇಚ್ಛೆ ಏನು ಅಂದ್ರೆ ನೀನು ಸೀತಾ ರೋಲ್ನ ಮಾಡಬೇಕು ಅಂತ. ತಾರಾ ಸ್ವಲ್ಪ ಸಂಕೋಚದಿಂದ ಅವರ ಕಡೆ ನೋಡ್ತಾಳೆ. ಆ್ಯಂಡ್ ಯು ಡೋಂಟ್ ವರಿ, ಪಾಲಿಮರ್ ಸತ್ತಿರೋದ್ರಿಂದ ಇದು ಸಿಗ್ತಾ ಇಲ್ಲ ನಿನಗೆ. ಯು ವರ್ ಆ್ಯಂಡ್ ಯು ಆರ್ ಬೆಟರ್ ದೆನ್ ಹರ್. ನಮ್ಮ ಹತ್ರ ತುಂಬಾ ಟೈಮ್ ಇಲ್ಲ. ಶೋ ಇರೋದು ನಾಡಿದ್ದೆ. ಸೊ ಐ ವಾಂಟ್ ಈ 2 ದಿನ ನೀನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡು ಆ್ಯಂಡ್ ಐ ಬೆಟ್ ಆನ್ ಯು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಾನು ತುಂಬಾ ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡ್ತೀನಿ. ಜೇಮ್ಸ್ ಮತ್ತೆ ಮಿಯಾ ತಾರಾ ಕಡೆ ನೋಡಿ ಸ್ಮೈಲ್ ಮಾಡ್ತಾರೆ. ಓಕೆ ಮ್ಯಾಮ್, ನಾನೀಗ ಹೊರಡ್ತೀನಿ. ನನ್ನ ಪ್ರಾಕ್ಟೀಸ್ ಶುರು ಮಾಡ್ತೀನಿ. ಹೀಗೆ ಹೇಳಿ ತಾರಾ ಅಲ್ಲಿಂದ ಹೊರಡ್ತಾಳೆ. ಅವಳೇನೋ ಹೊರಟೋಗ್ತಾಳೆ. ಜೇಮ್ಸ್ ಮತ್ತೆ ಮಿಯಾ ಒಬ್ಬರನ್ನೊಬ್ರು ನೋಡ್ತಾ ಇರ್ತಾರೆ. ಅವರಿಬ್ರು ಏನೋ ಮುಚ್ಚಿಡ್ತಿದ್ದಾರೆ ಅನ್ನಿಸ್ತು. ತಾರಾ ತನ್ನ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇರ್ತಾಳೆ. ಅವಳು ಹಿಂದೆ ತಿರುಗಿ ನೋಡಿದಾಗ ಚಂದ ಅವಳ ಹಿಂದೆ ನಿಂತಿರೋದು ನೋಡ್ತಾಳೆ. ಚಂದ ಮುಖದ ಮೇಲೆ ಒಂದು ಕೆಟ್ಟದಾದ ನಗು ತುಂಬಿರೋದು ಕಾಣಿಸುತ್ತೆ. ಅವಳು ತಾರಾನ ನೋಡ್ತಿರ್ತಾಳೆ. ತಾರಾಗೆ ಭಯ ಆಗುತ್ತೆ. ಇದೇ ಮೊದಲನೇ ಸಲ ಅವಳು ಈ ಆತ್ಮನ ನೋಡ್ತಾ ಇದ್ದಾಳೆ. ಆ ಆತ್ಮ ಯಾವಾಗಲೂ ತನ್ನನ್ನ ತನ್ನ ಕೈವಶದಲ್ಲಿ ಇಟ್ಕೊಂಡಿತ್ತು, ಆದ್ರೆ ಯಾವತ್ತೂ ಎದುರಿಗೆ ಬಂದಿರಲಿಲ್ಲ. ಅವಳು 1-2 ಹೆಜ್ಜೆ ಹಿಂದೆ ಹೋಗ್ತಾಳೆ. ಯಾರ್ ನೀನು? ಚಂದ ಏನು ಮಾತಾಡಲ್ಲ, ಸುಮ್ಮನೆ ತಾರಾ ಕಡೆಗೆ ಬರ್ತಾಳೆ. ತಾರಾ ತಲೆ ಆಡಿಸ್ತಾ ಬೇಡ ಅಂತ ಸನ್ನೆ ಮಾಡ್ತಾಳೆ. ತಕ್ಷಣನೇ ಚಂದ ತಾರಾ ತಲೆ ಹಿಡ್ಕೋತಾಳೆ. ಮತ್ತೆ ತಾರಾ ಹಣೆನ ತನ್ನ ಹಣೆಗೆ ಸೇರಿಸ್ತಾಳೆ. ಒಂದು ಜೋರಾದ ಬೆಳಕು ಕಾಣಿಸುತ್ತೆ. ಆಗ ತಾರಾನ ತನ್ನ ಪಾಸ್ಟ್ಗೆ ಕರ್ಕೊಂಡು ಹೋಗ್ತಾಳೆ. 7 ವರ್ಷದ ಮೊದಲು ಚಂದ ಅದೇ ನಾಟಕ ಮಾಡ್ತಾ ಇರ್ತಾಳೆ. ಮತ್ತವಳ ಡ್ಯಾನ್ಸ್ ನೋಡಿ ಜೇಮ್ಸ್ ಅವಳನ್ನೇ ನೋಡ್ತಾ ಅವಳ ಮೇಲೆ ಒಂದು ಕಣ್ಣಿಡಕ್ಕೆ ಶುರು ಮಾಡ್ತಾನೆ. ಮರುದಿನಾನೇ ಚಂದ ಜೇಮ್ಸ್ ಮನೆಗೆ ಬರ್ತಾಳೆ. ಅವನನ್ನ ಮೀಟ್ ಮಾಡ್ತಾಳೆ. ಐ ಆಮ್ ಪ್ರೆಗ್ನೆಂಟ್. ಹೀಗಾಗೋದಕ್ಕೆ ಸಾಧ್ಯ ಇಲ್ಲ. ಐ ಆಮ್ ಮ್ಯಾರಿಡ್. ಮಗುನ ಅಬಾರ್ಟ್ ಮಾಡು. ನೋ ಜೇಮ್ಸ್, ನಾನು ಹಾಗೆ ಮಾಡಲ್ಲ. ನೀನು ನಂಗೆ ನನ್ನ ಹಕ್ಕು ಕೊಡ್ಲೇಬೇಕು. ಇಲ್ಲಾಂದ್ರೆ ನಾನು ಎಲ್ಲಾರ್ಗೂ ಎಲ್ಲ ವಿಷಯ ಹೇಳ್ತೀನಿ. ನಿನ್ನ ಇಲ್ಲೀಗಲ್ ಬಿಸ್ನೆಸಸ್, ನಿನ್ನ ನಿಜ ರೂಪ ಎಲ್ಲ ಹೇಳ್ತೀನಿ. ಅವಳು ಸ್ವಲ್ಪ ಹಿಂದೆ ಹೋಗಿ ವಿರೋಧ ಮಾಡ್ತಿರುವಾಗ್ಲೇ ಹಿಂದೆಯಿಂದ ಒಂದು ರಾಡಿಂದ ಅವಳ ತಲೆ ಮೇಲೆ ಏಟ್ ಬೀಳುತ್ತೆ. ಅದರಿಂದ ಅವಳು ತಕ್ಷಣ ಜ್ಞಾನ ತಪ್ಪಿ ಬೀಳ್ತಾಳೆ. ಅವಳು ನೆಲದ ಮೇಲೆ ಬೀಳ್ತಾಳೆ. ಅವಳ ಮುಖ ಮತ್ತೆ ನೆಲ ಎಲ್ಲ ರಕ್ತದಿಂದ ಕೆಂಪಾಗುತ್ತೆ. ಕತ್ತಲಲ್ಲಿ ಹಿಂದಿನಿಂದ ಹೊಡೆದವನು ಮುಂದೆ ಬರ್ತಾನೆ. ಇವನು ಅದೇ ಕ್ಲರ್ಕ್, ತಾರಾನ ತಮಾಷೆ ಮಾಡಿದ್ದ. ಮತ್ತೆ ಅವಳ ಜ್ಞಾನ ತಪ್ಪಿದ ದೇಹನ ಮೆಟ್ಟಿಲುಗಳ ಮೇಲೆ ಎಳ್ಕೊಂಡು ಹೋಗ್ತಾರೆ. ಅವಳನ್ನ ಮೇಲಿಂದ ಕೆಳಗೆ ತಳ್ಳೋ ಹೊತ್ತಿಗೆ ಅವಳಿನ್ನೂ ಬದುಕಿದಾಳೆ ಅಂತ ಕ್ಲರ್ಕ್ಗೆ ಗೊತ್ತಾಗುತ್ತೆ. ಸರ್, ಇವಳಿನ್ನೂ ಜೀವಂತವಾಗಿದ್ದಾಳೆ. ಜೇಮ್ಸ್ ಕ್ಲರ್ಕ್ ಕಡೆ ನೋಡ್ತಾನೆ. ಆಮೇಲೆ ಚಂದಾನ ನೋಡ್ತಾನೆ. ಇಬ್ಬರು ಯೋಚನೆ ಮಾಡಕ್ಕೆ ಶುರು ಮಾಡ್ತಾರೆ, ಈ ಪರಿಸ್ಥಿತಿನ ತಮ್ಮ ಕಡೆ ಹೇಗೆ ತಿರ್ಸ್ಕೊಳ್ಳೋದು ಅಂತ. ಆಗ ಸಡನ್ ಆಗಿ ಒಂದು ಕೈ ಬಂದು ಚಂದ ತಲೆ ಹಿಡ್ಕೊಳ್ಳುತ್ತೆ. ಜೇಮ್ಸ್ ಮತ್ತೆ ಕ್ಲರ್ಕ್ ಅದನ್ನ ನೋಡಿ ಆಶ್ಚರ್ಯ ಪಡ್ತಾರೆ. ಆ ಕೈಯೇ ಅವಳನ್ನ ಹಿಂದಕ್ಕೆ ಎಳೆಯುತ್ತೆ. ಹತ್ರದಲ್ಲೇ ಇಟ್ಟಿದ್ದ ಒಂದು ನೀರಿನ ಬಕೆಟ್ ಅಲ್ಲಿ ಮುಳುಗ್ಸುತ್ತೆ. ಆಗ ಗೊತ್ತಾಗುತ್ತೆ ಆ ಕೈ ಮಿಯಾದು ಅಂತ. ಚಂದ ಭಯದಿಂದ ಎಚ್ಚೆತ್ಕೋತಾಳೆ, ನಡುಗ್ತಾಳೆ, ತನ್ನ ಜೀವ ಉಳಿಸಿ ಅಂತ ಬೇಡ್ಕೋತಾಳೆ. ಪ್ಲೀಸ್ ಪ್ಲೀಸ್ ನನ್ನ ಬಿಟ್ಬಿಡಿ. ಮಿಯಾ ಚಂದ ತಲೆ ಹಿಡಿದು ಆ ನೀರಿನ ಬಕೆಟ್ ಅಲ್ಲಿ ಮತ್ತೆ ಮುಳುಗಿಸ್ತಾಳೆ. ಚಂದ ಸೋತು ಬಿಡ್ತಾಳೆ.
ಮತ್ತೆ ಕೊನೆಗೆ ಅವಳ ಸಾವಾಗತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಅವಳ ಹೆಣ ಎಂಟ್ರೆನ್ಸ್ ಹತ್ರ ಬಿದ್ದಿರೋದು ಕಾಣಿಸುತ್ತೆ. ಹಿಂದೆಯಿಂದ ಪೊಲೀಸ್ ಗಾಡಿಯ ಸೈರನ್ ಶಬ್ದ ಜೋರಾಗಿ ಕೇಳಿಸ್ತಿರುತ್ತೆ. ತಾರಾ ಇಷ್ಟೊತ್ತು ಇದನ್ನೆಲ್ಲ ನೋಡ್ತಾಳೆ. ಅವಳು ಹೆದರಿ ಕೆಳಗೆ ಬೀಳ್ತಾಳೆ. ಆದ್ರೆ ಅವಳು ಭಯದಿಂದ ನಡುಗ್ತಾ ಇರ್ತಾಳೆ. ಇವತ್ತು ಶೋ ನಡೆಯುವ ದಿನ. ತಾರಾ ಸ್ಟೇಜ್ ಮೇಲೆ ತನ್ನ ನೃತ್ಯ ಪ್ರದರ್ಶನ ಮಾಡ್ತಾ ಇರ್ತಾಳೆ. ಪ್ರೇಕ್ಷಕರೆಲ್ಲ ಗಮನ ಇಟ್ಟು ಅವಳನ್ನೇ ನೋಡ್ತಾ ಇರ್ತಾರೆ. ಅದೇ ಸಮಯಕ್ಕೆ ಜೇಮ್ಸ್ ಮತ್ತೆ ಮಿಯಾ ಲಾಫ್ಟ್ ಮೆಟ್ಲಿಳಿದು ಬರ್ತಾರೆ. ಅವರ ದಾರಿಯಲ್ಲಿ ಅದೇ ಜಾಗದಲ್ಲಿ ಚಂದ ನಿಂತಿರ್ತಾಳೆ. ಇದೆಲ್ಲ ಶುರುವಾಗಿದ್ದು ಇದೇ ಜಾಗದಲ್ಲಿ. ಜೇಮ್ಸ್ ಮತ್ತೆ ಮಿಯಾನ ಎಳ್ಕೊಂಡು ಹೋಗ್ತಾಳೆ. ಅವರನ್ನ ವಾಶ್ರೂಮ್ ಕಡೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಅವರಿಬ್ಬರ ತಲೆ ಕನ್ನಡಿಗೆ ಹೊಡ್ಕೊಳ್ಳುತ್ತೆ. ಹೊಡ್ಕೊಂಡ ಫೋರ್ಸಿಗೆ ಕನ್ನಡಿ ಒಡೆದು ಹೋಗುತ್ತೆ. ಮತ್ತವರ ಮುಖದಿಂದ ರಕ್ತ ಹರಿತಿರುತ್ತೆ. ಅಲ್ಲಿದ್ದ ಲೈಟ್ಸ್ ಎಲ್ಲ ಆನ್ ಅಂಡ್ ಆಫ್ ಆಗುತ್ತೆ. ಆಗ ಕನ್ನಡಿಲಿ ಚಂದ ಕಾಣಿಸ್ತಾಳೆ. ಅವಳು ನಗ್ತಾ ಇರ್ತಾಳೆ. ತಮ್ಮ ಕೊನೆ ಸಮಯದಲ್ಲಿ ಜೇಮ್ಸ್ ಮತ್ತೆ ಮಿಯಾ ಒಬ್ಬರನ್ನೊಬ್ರು ನೋಡ್ಕೋತಾರೆ. ಮತ್ತವರ ಕಣ್ಣುಗಳಲ್ಲಿ ನೀರು ಹರಿಯತ್ತೆ. ಇನ್ನೊಂದ್ ಕಡೆ ಪ್ರದರ್ಶನ ಮುಕ್ತಾಯವಾಗುತ್ತೆ. ಜೇಮ್ಸ್, ಮಿಯಾ ಮತ್ತೆ ಕ್ಲರ್ಕ್ ಹೆಣಗಳು ಮೇಲಿಂದ ಬೀಳುತ್ತೆ. ಪ್ರೇಕ್ಷಕರು ಗಾಬರಿ ಆಗ್ತಾರೆ. ತಾರಾ ಹಾಸ್ಪಿಟಲ್ಗೆ ಥಾಪಾನ ನೋಡಕ್ಕೆ ಬರ್ತಾಳೆ. ಅವನಿಗೆ ಏಟಾಗಿರುತ್ತೆ. ಅವನ ಎಷ್ಟೋ ಮೂಳೆಗಳು ಮುರಿದಿರುತ್ತೆ. ಆದ್ರೆ ಅವನು ನಿಧಾನವಾಗಿ ಹುಷಾರಾಗ್ತಿದ್ದಾನೆ. ಸೊ ಯು ನೋ ಎವ್ರಿಥಿಂಗ್ ನೌ. ಹೌದು. ನಾನೇನ್ ಕೇಳಕ್ ಬಂದೆ ಅಂದ್ರೆ ಅವಳು ನಿನ್ನ ಬರೀ ಚಂದ ಮರ್ಡರಲ್ಲಿ ನಂದು ಯಾವುದೇ ಕೈವಾಡ ಇರಲಿಲ್ಲ. ನಾನು ಕೇವಲ ಅದನ್ನ ಮುಚ್ಚಿಟ್ಟಿದ್ದೆ ಅಷ್ಟೇ. ಅದೇ ನಾನು ಮಾಡಿದ ತಪ್ಪು. ನಾನೀಗ ಮತ್ತೆ ಡಿಸೈಡ್ ಮಾಡಿದ್ದೀನಿ. ಈ ಶೋನ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ನನ್ನ ಹತ್ರ ಕೆಲವು ಹೊಸ ಇನ್ವೆಸ್ಟರ್ಸ್ ಇದ್ದಾರೆ. ವಿಲ್ ಯು ಬಿ ಎ ಪಾರ್ಟ್ ಆಫ್ ಇಟ್? ತಾರಾ ಸ್ವಲ್ಪ ಸ್ಮೈಲ್ ಮಾಡ್ತಾಳೆ. ಹೌದು ಅಂತ ತಲೆ ಆಡಿಸ್ತಾಳೆ.